ಅದೇನೋ ಹೇಳ್ತಾರಲ್ಲ, ಆಡ್ಕೊಳ್ಳೋರ ಮುಂದೆ ಹೇಳ್ಕೊಂಡು ಅಳ್ದಿರು ಅಂತ. ಹಂಗಾಯ್ತು ಟೀಮ್ ಇಂಡಿಯಾದ ಪರಿಸ್ಥಿತಿ. ಮೊದಲೇ ಭಾರತದ ಆಟಗಾರರನ್ನ ಕಂಡ್ರೆ ಕಂಡಲ್ಲಿ ಗೇಲಿ ಮಾಡ್ತಾ ಇದ್ರು ಆಸ್ಟ್ರೇಲಿಯಾ ಅಭಿಮಾನಿಗಳು. ಈಗ ಅವರ ಮುಂದೆಯೇ 4ನೇ ಪಂದ್ಯವನ್ನು ಸೋತು ಕೂತಿದ್ದಾರೆ ಟೀಮ್ ಇಂಡಿಯಾ ಪ್ಲೇಯರ್ಸ್. 4ನೇ ಪಂದ್ಯದ ಸೋಲಿಗೆ ಮೇನ್ ರೀಸನ್ಸ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ ಇರೋರೆಲ್ಲ ಹೇಳ್ಕೊಳ್ಳೋಕೆ ಜಗತ್ತಿನಲ್ಲೇ ಸ್ಟಾರ್ ಬ್ಯಾಟರ್ಸ್. ಬಟ್ ಆಸ್ಟ್ರೇಲಿಯಾ ಸರಣಿಯಲ್ಲಿ ಆಡ್ತಿರೋದನ್ನ ನೋಡ್ತಾ ಇದ್ರೆ ಗಲ್ಲಿ ಕ್ರಿಕೆಟ್ಗಿಂತ ಕಡೆಯಾಗಿ ಆಡಿದ್ದಾರೆ. ಸೀನಿಯರ್ಗಳಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ, ಜೂನಿಯರ್ಸ್ಗೆ ಎಕ್ಸ್ಪೀರಿಯನ್ಸ್ ಸಾಕಾಗ್ಲಿಲ್ಲ. ಮೆಲ್ಬೋರ್ನ್ ಟೆಸ್ಟ್ ಮ್ಯಾಚ್ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದ್ರೂ ಕೂಡ ಯಾರೊಬ್ರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕೆ ರೆಡಿನೇ ಇರಲಿಲ್ಲ. ಕೊನೆಗೆ ಪಂದ್ಯವನ್ನೇ ಸೋತು ಕೂತಿದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಇದ್ದೀವಿ ಅನ್ನೋದನ್ನೇ ಮರೆತು ಬೇಕಾಬಿಟ್ಟಿ ಪರ್ಫಾರ್ಮೆನ್ಸ್ ನೀಡಿ ಕಾಂಗರೂಗಳ ಮುಂದೆ ಮುಖಭಂಗ ಅನುಭವಿಸಿದ್ದಾರೆ. ಮೊದಲೇ ಟೀಸ್ ಮಾಡ್ತಾ ಇದ್ದ ಆಸೀಸ್ ಫ್ಯಾನ್ಸ್ಗೆ ಬಹುಶಃ ಈಗ ಹಾಲು ಕುಡಿದಷ್ಟೇ ಸಂತೋಷ ಆಗಿರಬಹುದು. ಭಾರತೀಯ ಆಟಗಾರರನ್ನ ಆಡಿಕೊಳ್ಳೋಕೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ. 184 ರನ್ಗಳ ಹೀನಾಯ ಸೋಲು. WTC ಫೈನಲ್ ಕನಸು ಭಗ್ನ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಪಂದ್ಯದಲ್ಲಿ ಭಾರತ ತಂಡ 184 ರನ್ಗಳ ಹೀನಾಯ ಸೋಲು ಕಂಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಿರ್ಧಾರ ಮಾಡುವಂತ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕಳಪೆ ಬ್ಯಾಟಿಂಗ್ನಿಂದಲೇ ಸೋಲನ್ನು ಒಪ್ಪಿಕೊಂಡಿದೆ. 4ನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ 474 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನತ್ತಿದ್ದಂಥ ಭಾರತ 369 ರನ್ಗಳನ್ನು ಕಲೆ ಹಾಕಿತ್ತು. ಇದರೊಂದಿಗೆ ಆಸ್ಟ್ರೇಲಿಯಾ 105 ರನ್ಗಳ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ 234 ರನ್ ಗಳಿಸಿದಂಥ ಆಸ್ಟ್ರೇಲಿಯಾ ಭಾರತದ ಗೆಲುವಿಗೆ ಒಟ್ಟು 339 ರನ್ಗಳ ಗುರಿಯನ್ನ ನೀಡಿತು. ಭಾರತದ 2ನೇ ಇನ್ನಿಂಗ್ಸ್ನಲ್ಲಿ 155 ರನ್ ಗಳಿಸಿ ಸೋಲಿಗೆ ಶರಣಾಗಿದೆ ಟೀಮ್ ಇಂಡಿಯಾ. ಈ ಸೋಲಿನೊಂದಿಗೆ ಭಾರತ ಸರಣಿಯಲ್ಲಿ 1-2 ಅಂತರದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಅಲ್ಲದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ನೇರವಾಗಿ ಪ್ರವೇಶ ಮಾಡುವಂತ ಅವಕಾಶವನ್ನು ಕೂಡ ಕಳ್ಕೊಂಡಿದೆ. ಜೈಸ್ವಾಲ್ ಮತ್ತು ಪಂತ್ ಬಿಟ್ರೆ ಉಳಿದವರೆಲ್ಲ ಒಂದಂಕಿಗೆ ಔಟ್. ಆಸ್ಟ್ರೇಲಿಯಾ ಟೀಮ್ನಲ್ಲಿ ಬ್ಯಾಟರ್ಸ್ ಬಿಡಿ, ಬೌಲರ್ಸ್ಗೆ ಇರುವಂತ ಜವಾಬ್ದಾರಿ ಕೂಡ ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ಸ್ಗಿರಲಿಲ್ಲ. ಲಾಸ್ಟ್ ವಿಕೆಟ್ನಲ್ಲೂ ಕೂಡ ಗಂಟೆಗಟ್ಟಲೆ ಕ್ರೀಸ್ನಲ್ಲಿ ನಿಂತು ಭಾರತೀಯ ಬೌಲರ್ಸ್ಗಳನ್ನ ಕಾಡ್ತಾರೆ ಅಂದ್ರೆ ಅವರ ಡೆಡಿಕೇಶನ್ ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ನಮ್ಮಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಇಬ್ಬರೇ 2 ಅಂಕಿ ರನ್ಸ್ ಅನ್ನ ಸ್ಕೋರ್ ಮಾಡಿದ್ದು. ಉಳಿದವರೆಲ್ಲ 1 ಅಂಕಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮೆಲ್ಬೋರ್ನ್ನಲ್ಲಿ ನಡೆದಂತ 4ನೇ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಓಪನರ್ ಆಗಿ ಕಣಕ್ಕಿಳಿದಂತ ಯಶಸ್ವಿ ಜೈಸ್ವಾಲ್ ಒಬ್ಬರೇ ಜವಾಬ್ದಾರಿಯಿಂದ ಆಡಿದ್ದು. 208 ಎಸೆತಗಳಲ್ಲಿ 84 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ರಿಷಬ್ ಪಂತ್ 30 ರನ್ ಗಳಿಸಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಎನಿಸಿಕೊಂಡ್ರು. ಇನ್ನು ರೋಹಿತ್ ಶರ್ಮಾ 9 ರನ್, KL ರಾಹುಲ್ 0, ವಿರಾಟ್ ಕೊಹ್ಲಿ 5 ರನ್, ರವೀಂದ್ರ ಜಡೇಜಾ 2 ರನ್. ಇನ್ನು ಕಳೆದ ಮ್ಯಾಚ್ನಲ್ಲಿ ಸೆಂಚುರಿ ಬಾರಿಸಿದಂಥ ನಿತೀಶ್ ಕುಮಾರ್ ರೆಡ್ಡಿ ಈ ಸಲ 1 ರನ್ ಗಳಿಸಿದ್ರು. ಇನ್ನು ವಾಷಿಂಗ್ಟನ್ ಸುಂದರ್ 5 ರನ್, ಆಕಾಶ್ ದೀಪ್ 7 ರನ್ಗಳಿಗೆ ಸುಸ್ತಾದ್ರು. ಇನ್ನು ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ಗೆ ಖಾತೆ ತೆರೆಯೋಕ್ಕೂ ಕೂಡ ಆಗಲಿಲ್ಲ. ಮತ್ತೊಮ್ಮೆ 1 ಅಂಕಿ ಮೊತ್ತಕ್ಕೆ ರೋಹಿತ್ ಶರ್ಮಾ ಔಟ್. ಇನ್ನು ಈ ಮ್ಯಾಚ್ನಲ್ಲಿ ಮೇನ್ ಹೈಲೈಟ್ ಆಗಿ ಕಂಡಿದ್ದು ಅಂತಂದ್ರೆ ರೋಹಿತ್ ಶರ್ಮಾ. ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತೆ ಕಂಬ್ಯಾಕ್ ಮಾಡಲೇ ಇಲ್ಲ. ಎಂದಿನಂತೆ ರೋಹಿತ್ ಶರ್ಮಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಪರ್ಫಾರ್ಮ್ ಮಾಡಿದ್ರು. ತಮ್ಮ ಕ್ಯಾಪ್ಟನ್ಸಿಗೆ ಹಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೂ ಕೂಡ ಕಂಬ್ಯಾಕ್ ಮಾಡೋಕ್ಕಾಗಲೇ ಇಲ್ಲ. ಕಳೆದ 3 ಪಂದ್ಯಗಳಲ್ಲಿ 5 ಇನ್ನಿಂಗ್ಸ್ಗಳಿಂದ ಕಣಕ್ಕಿಳಿದಿರುವಂಥ ರೋಹಿತ್ ಶರ್ಮಾ ಬಿಗ್ ಸ್ಕೋರ್ ಮಾಡೋಕೆ ಟ್ರೈ ಮಾಡ್ತಾನೇ ಇಲ್ಲ. ಈ ಬಾರಿಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಈವರೆಗೆ ಕಲೆ ಹಾಕಿರೋದು ಜಸ್ಟ್ 31 ರನ್ಗಳನ್ನು ಮಾತ್ರ. ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ 10 ರನ್. ಇನ್ನುಳಿದ 4 ಇನ್ನಿಂಗ್ಸ್ಗಳಲ್ಲಿ 1 ಅಂಕಿ ಮೊತ್ತವನ್ನು ಕೂಡ ದಾಟೇ ಇಲ್ಲ. ಟೀಮ್ ಇಂಡಿಯಾ ಪಾಲಿಗೆ ನಿರ್ಣಾಯಕವಾಗಿದ್ದಂಥ ಮೆಲ್ಬೋರ್ನ್ ಟೆಸ್ಟ್ನಲ್ಲಂತೂ ಮೊದಲ ಇನ್ನಿಂಗ್ಸ್ನಲ್ಲಿ 3 ರನ್ ಗಳಿಸಿದ್ದಂಥ ರೋಹಿತ್ ಶರ್ಮಾ 2ನೇ ಇನ್ನಿಂಗ್ಸ್ನಲ್ಲಿ 9 ರನ್ ಗಳಿಸಿ ಔಟ್ ಆದ್ರು. ಈ ಮೂಲಕ 5 ಇನ್ನಿಂಗ್ಸ್ಗಳಿಂದ ಒಟ್ಟಾರೆಯಾಗಿ ಕಲೆ ಹಾಕಿರೋದೇ ಬರೀ 31 ರನ್ಗಳನ್ನ ಮಾತ್ರ. ಆಸ್ಟ್ರೇಲಿಯಾ ಸ್ಪಿನ್ನರ್ಗಿಂತ ಕಡೆಯಾದ ರೋಹಿತ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಸ್ಟ್ರೇಲಿಯಾದ ಸ್ಪಿನ್ನರ್ಗಿಂತ ಕಡೆಯಾಗಿದೆ. ಹೀಗೆ ಹೇಳಿದ್ರೆ ಬಹುಶಃ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಹರ್ಟ್ ಆಗ್ಬೋದು. ಬಟ್ ಅದೇ ಸತ್ಯ, ಅದನ್ನು ಒಪ್ಪಿಕೊಳ್ಳೇಬೇಕು. ಮೆಲ್ಬೋರ್ನ್ ಮೈದಾನದಲ್ಲಿ ನಡೆದಂಥ ದ್ವಿತೀಯ ಇನ್ನಿಂಗ್ಸ್ ಒಂದರಲ್ಲೇ ಆಸ್ಟ್ರೇಲಿಯಾದ ಸ್ಪಿನ್ನರ್ ನಾಥನ್ ಲಿಯಾನ್ 41 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಕೂಡ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ಳುವಂತ ನಮ್ಮ ಜಸ್ಪ್ರೀತ್ ಬುಮ್ರಾ ಹಾಗೆ ಅನುಭವಿ ಬೌಲರ್ಗಳಾದಂಥ ರವೀಂದ್ರ ಜಡೇಜಾ ಹಾಗೂ ಮೊಹಮ್ಮದ್ ಸಿರಾಜ್ ವಿರುದ್ಧ ಅದ್ಭುತವಾಗಿ ಬ್ಯಾಟ್ ಬೀಸೋ ಮೂಲಕ. ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾ 5 ಇನ್ನಿಂಗ್ಸ್ಗಳಲ್ಲಿ ಕಲೆ ಹಾಕಿದ ಒಟ್ಟು ಸ್ಕೋರ್ಗಿಂತ ನಾಥನ್ ಲಿಯಾನ್ ಒಂದೇ ಪಂದ್ಯದಲ್ಲಿ ಗಳಿಸಿದ ಸ್ಕೋರೇ ಹೆಚ್ಚಿದೆ. ಅಲ್ಲದೆ ಆಸ್ಟ್ರೇಲಿಯಾದ ಮತ್ತೋರ್ವ ಬೌಲರ್ ಸ್ಕಾಟ್ ಬೋರ್ಡ್ಲ್ಯಾಂಡ್ ಕೂಡ ಮೆಲ್ಬೋರ್ನ್ನಲ್ಲೇ 21 ರನ್ಗಳನ್ನ ಕಲೆ ಹಾಕಿದ್ರು, ಅದು ಕೂಡ ಲಾಸ್ಟ್ ವಿಕೆಟ್ನಲ್ಲಿ. ಹೀಗಾಗಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಬಳಿಕ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದಿಂದ ಹೊರಬಿದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. 7 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್, 6 ಸಲ ಒಂದೇ ರೀತಿ ಔಟ್ ಆದ ಕೊಹ್ಲಿ. ಇನ್ನು ಕಿಂಗ್
ರನ್ ಮಿಷಿನ್ ಅಂತೆಲ್ಲ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿಯದ್ದು ಕೂಡ ಅದೇ ಕತೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 4 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ 7 ಸಲ ಬ್ಯಾಟ್ ಬೀಸಿದ್ದಾರೆ. ಈ ಪೈಕಿ 6 ಸಲ ಒಂದೇ ರೀತಿಯಲ್ಲಿ ವಿಕೆಟ್ ಒಪ್ಪಿಸಿದ್ದಾರೆ. ಒಂದು ವಿಕೆಟ್ ಕೀಪರ್ ಕೈಗೆ, ಇಲ್ಲ ಅಂತಂದ್ರೆ ಸ್ಲಿಪ್ ಫೀಲ್ಡರ್ಗೆ ಕ್ಯಾಚ್ ಅನ್ನು ಕೊಟ್ಟು ಪೆವಿಲಿಯನ್ ಸೇರ್ಕೊಂಡಿದ್ದಾರೆ. 4ನೇ ಪಂದ್ಯದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತ ವಿರಾಟ್ ಕೊಹ್ಲಿ 5 ರನ್ ಗಳಿಸಿದ್ದಾಗ ಮಿಚೆಲ್ ಸ್ಟಾರ್ಕ್ ಅವರ ಎಸೆತದಲ್ಲಿ ಸ್ಲಿಪ್ನಲ್ಲಿದ್ದಂಥ ಉಸ್ಮಾನ್ ಖ್ವಾಜಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ವಿರಾಟ್ ಕೊಹ್ಲಿ ಔಟ್ ಆಗದೆ ಉಳಿದಿರೋದು ಪರ್ತ್ನಲ್ಲಿ ನಡೆದಂತ ಮೊದಲ ಟೆಸ್ಟ್ನ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಮಾತ್ರ. ಆ ಇನ್ನಿಂಗ್ಸ್ನಲ್ಲಿ 100 ರನ್ ಬಾರಿಸಿ ಅಜೇಯರಾಗಿ ಉಳಿದಿದ್ರು. ಅದೊಂದೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದು. ಇದನ್ನು ಹೊರತುಪಡಿಸಿದ್ರೆ ಉಳಿದ 6 ಇನ್ನಿಂಗ್ಸ್ಗಳಲ್ಲೂ ಕೂಡ ಕೊಹ್ಲಿ ವಿಕೆಟ್ ಹಿಂದೆ ಕ್ಯಾಚ್ ನೀಡುವ ಮೂಲಕ ಇನ್ನಿಂಗ್ಸ್ ಅನ್ನು ಮುಗಿಸಿದ್ದಾರೆ. ನಿರ್ಣಾಯಕ ಪಂದ್ಯದಲ್ಲೇ 0 ಸುತ್ತಿದ ಕೆಎಲ್ ರಾಹುಲ್. ಆಕ್ಚುಲಿ ಟೀಂ ಇಂಡಿಯಾ ಪರ ಮೊದಲ 3 ಮ್ಯಾಚ್ಗಳಲ್ಲಿ ಸ್ಥಿರ ಪ್ರದರ್ಶನ ನೀಡಿದಂತ ಆಟಗಾರ ಅಂದ್ರೆ ಅದು ಕೆಎಲ್ ರಾಹುಲ್. ಆರಂಭಿಕರಾಗಿ ಕಣಕ್ಕಿಳಿದು ಭರವಸೆಯ ಪ್ರದರ್ಶನ ನೀಡಿದರು. ಬಟ್ 4ನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಓಪನರ್ ಆದ ಬಳಿಕ ಕೆಎಲ್ ರಾಹುಲ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 24 ರನ್ ಸಿಡಿಸಿದಂತ ರಾಹುಲ್ 5ನೇ ದಿನದ ಆಟದಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಡಕ್ಔಟ್ ಆದರು. ಪ್ಯಾಟ್ ಕಮಿನ್ಸ್ ಎಸೆದಂತ ಬೌನ್ಸಿ ಎಸೆತದಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದರು. ಈ ಮೂಲಕ ಭಾರತದ ಪಾಲಿನ ನಿರ್ಣಾಯಕ ಇನ್ನಿಂಗ್ಸ್ನಲ್ಲಿ ಖಾತೆ ತೆರೆಯದೆ ನಿರಾಸೆ ಮೂಡಿಸಿದ್ರು ಕೆಎಲ್ ರಾಹುಲ್. ಸಿಡ್ನಿ ಪಂದ್ಯದಲ್ಲಾದರೂ ಹೊಸ ಟೀಂ ಕಣಕ್ಕಿಳಿಸುತ್ತಾ ಬಿಸಿಸಿಐ. ಭಾರತದ ಸೋಲಿಗೆ ಅಸಲಿ ಕಾರಣವೇ ಬಿಸಿಸಿಐನ ಮೊಂಡ ನಿರ್ಧಾರ. 1, 2, 3 ಅಂತ ಸಾಲು ಪಂದ್ಯಗಳನ್ನು ಸೋಲ್ತಾ ಇದ್ದಾಗಲೂ ಕೂಡ ಕಳಪೆ ಪ್ರದರ್ಶನವಂತ ನೀಡ್ತಾ ಇರುವ ಪ್ಲೇಯರ್ಸ್ಗೆ ಬಿಸಿ ಮುಟ್ಟಿಸಬೇಕಿತ್ತು. 1-2 ಪಂದ್ಯಗಳಲ್ಲಿ ಬೆಂಚ್ ಕಾಯಿಸಿ ಹೊಸಬರಿಗೆ ಚಾನ್ಸ್ ಕೊಡಬೇಕಿತ್ತು. ಆಗ್ಲಾದ್ರೂ ಕೂಡ ಸೀನಿಯರ್ಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ರು ಏನೋ, ಅವಮಾನ ಸಹಿಸಿಕೊಳ್ಳಲಾಗದೆ ಮತ್ತೆ ಫಾರ್ಮ್ಗೆ ಬರ್ತಾ ಇದ್ರು ಅನ್ಸುತ್ತೆ. ಆದರೆ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಪದೇ ಚಾನ್ಸ್ ಅನ್ನು ಕೊಟ್ಟು ಎಡವಟ್ಟು ಮಾಡ್ಕೊಳ್ತಾ ಇದೆ. ಅದರ ಎಫೆಕ್ಟ್ ಈಗ ಇಡೀ ತಂಡದ ಮೇಲೆಯೇ ಬೀಳ್ತಾ ಇದೆ. ಭಾರತ ಮುಖಭಂಗವನ್ನು ಅನುಭವಿಸುವಂತಾಗಿದೆ. ಸದ್ಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಉಳಿದಿದೆ. 4 ಪಂದ್ಯಗಳು ಮುಗಿದಿದ್ದು ಮೊದಲ ಪಂದ್ಯವನ್ನು ಭಾರತ ಗೆದ್ದಿತ್ತು. ಇನ್ನು 2ನೇ ಪಂದ್ಯವನ್ನು ಆಸ್ಟ್ರೇಲಿಯಾ ತನ್ನದಾಗಿಸಿಕೊಂಡಿತ್ತು. 3ನೇ ಮ್ಯಾಚ್ ಡ್ರಾ ಆಗಿತ್ತು. ಇದೀಗ ಮೆಲ್ಬೋರ್ನ್ನಲ್ಲಿ ನಡೆದಂತ ಮ್ಯಾಚ್ ಮತ್ತೆ ಆಸ್ಟ್ರೇಲಿಯಾ ಪಾಲಾಗಿದೆ. ಈ ಮೂಲಕ 1-2 ಅಂತರದಲ್ಲಿ ಆಸ್ಟ್ರೇಲಿಯಾ ಸರಣಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದೀಗ ಸಿಡ್ನಿಯಲ್ಲಿ ಜನವರಿ 3ರಿಂದ 5ನೇ ಟೆಸ್ಟ್ ಮ್ಯಾಚ್ ಆರಂಭವಾಗಲಿದೆ. ಅಟ್ಲೀಸ್ಟ್ ಈ ಪಂದ್ಯವನ್ನಾದರೂ ಗೆದ್ದರೆ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಉಳಿಯಲಿದೆ. ಈಗಾಗಲೇ ಸೌತ್ ಆಫ್ರಿಕಾ ಫೈನಲ್ ರೇಸ್ ಕನ್ಫರ್ಮ್ ಮಾಡಿಕೊಂಡಿರೋದ್ರಿಂದ ಇರೋದೇ ಇನ್ನೊಂದು ಪ್ಲೇಸ್. ಹಾಗೇನಾದ್ರೂ ಸಿಡ್ನಿ ಫೈಟ್ನಲ್ಲಿ ಸೋತ್ರೆ WTC ಫೈನಲ್ ಹ್ಯಾಟ್ರಿಕ್ ಕನಸು ಭಾರತಕ್ಕೆ ಭಗ್ನವಾಗಲಿದೆ. ಗೆದ್ರೂ ಕೂಡ ಫೈನಲ್ ಟಿಕೆಟ್ ಸಿಗೋದಿಲ್ಲ ಒಂದೇ ಸಲಕ್ಕೆ. ಅದು ಕೂಡ ಬೇರೆ ತಂಡಗಳ ಮ್ಯಾಚ್ ಮೇಲೆ ಹಾಗೆ ಅವುಗಳ ಫಲಿತಾಂಶದ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ನಲ್ಲಿ ಟೀಂ ಇಂಡಿಯಾ ಸೋಲಿಗೆ ಟಾಪ್ ಆರ್ಡರ್ ಬ್ಯಾಟರ್ಗಳ ಅಟ್ಟರ್ ಫ್ಲಾಪ್ ಪ್ರದರ್ಶನವೇ ಕಾರಣ. ಇನ್ನಾದರೂ ಟೀಂ ಇಂಡಿಯಾ ಟೆಸ್ಟ್ ಪಂದ್ಯಗಳಿಗೆ ಮೇಜರ್ ಸರ್ಜರಿ ಆಗಬೇಕಿದೆ. ಸ್ಟಾರ್ ಪ್ಲೇಯರ್ಸ್ ಅಂತ ಪದೇ ಚಾನ್ಸ್ ಕೊಡೋ ಬದಲು ಹೊಸಬರಿಗೆ ಅವಕಾಶ ಕೊಡಬೇಕಿದೆ. ಇಲ್ಲದೇ ಇದ್ರೆ ವಿಶ್ವ ಕ್ರಿಕೆಟ್ನಲ್ಲಿ ಬಲಿಷ್ಠ ಭಾರತದ ಮಾನ ಮತ್ತಷ್ಟು ಹರಾಜಾಗಲಿದೆ. ಇನ್ನು 4ನೇ ಪಂದ್ಯದ ಸೋಲಿಗೆ ಭಾರತದಲ್ಲಾದಂಥ ಮೇಜರ್ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.